ಎಲ್ಲರಿಗೂ ನಮಸ್ಕಾರ. 8/11/1974 ವರಕವಿ ಸಹಸ್ರಮಾನದ ಸಾಹಿತ್ಯ ಕವಿ ದರಾಬೇಂದ್ರೆಯವರು ಕನ್ನಡಕ್ಕೆ 2ನೇ, ದೇಶಕ್ಕೆ 9ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು. ಅಂದಿನ ದಿವಸ ಅವರ ಜೊತೆಯಲ್ಲಿ ಓಡಿಯಾ ಕಾದಂಬರಿಕಾರ ಶ್ರೀ ಗೋಪಿನಾಥ್ ಮಹಂತಿಯವರಿದ್ದರು. ದರಾಬೇಂದ್ರೆಯವರು ಜ್ಞಾನಪೀಠ ಪಡೆದವರಲ್ಲಿ ಕರ್ನಾಟಕದಲ್ಲಿ 2ನೇದು. ಮೊದಲನೇದು 1967ರಲ್ಲಿ ಕುವೆಂಪು ಅವರು ತಮ್ಮ ರಾಮಾಯಣದ ಶ್ರೇಷ್ಠ ಬಂದಿದ್ದರು. ಅವ್ರ ಜೊತೆ ಗುಜರಾತಿಯ ಕವಿ ಉಮಾಶಂಕರ್ ಜೋಶಿಯವರು. ಇವತ್ತಿಗೆ ಸರಿಯಾಗಿ ಬಹುಶಃ ನಮ್ಗೆ ಇವತ್ತಿನ ತಾರೀಕು ಮಾಡಲಿಕ್ಕೆ ಆಗುತ್ತದೋ ಅಂತ ಕಲ್ಪನೆಯಲ್ಲಿ ಇದ್ದೇನೆ. ಸರಿಯಾಗಿ 50 ವರ್ಷದ ಹಿಂದೆ ಅಂತ ಒಂದು ಕಾರ್ಯಕ್ರಮ ದಿಲ್ಲಿಯಲ್ಲಿ ಆಯೋಜಿಸಲಾಗಿತ್ತು. ಅದರ ಚಿನ್ನದ ಹಬ್ಬವನ್ನು ನಾವು ಇವತ್ತಿನ ದಿವಸ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಒಂದು ಸಂದರ್ಭದ ಸಂಗತಿ ಅಂದರೆ 10ಕ್ಕೂ ಹೆಚ್ಚು ಜನ ಸಾಹಿತ್ಯ ಆಸಕ್ತಿಗೆ ಏನು ಸೇರಿದ್ದೀವಿ ಅವರೆಲ್ಲರೂ 74ರಲ್ಲಿ ಸಂಭ್ರಮ ಪಟ್ಟವ್ರೆ. ಅಂಥವ್ರಿಗೆ ಇವತ್ತಿನ ದಿವಸ ತುಂಬ ನೆನಪುಗಳು ಕಾಡ್ತಾವೆ. ಅಂಥ ವರಕವಿಯ ಒಂದು ಚಿನ್ನದ ಹಬ್ಬವನ್ನು ನಾವಿಲ್ಲಿ ಆಚರಿಸೋಸ್ಕರ ನಾನು ವೇದಿಕೆಗೆ ಶ್ರೀಮತಿ ಶಶಿಕಲಾ ಅವರೇದ್ ಅವ್ರನ್ನ, ಡಾಕ್ಟರ್ ರಾಜು ತಾಳಿಕೋಟಿ ಅವ್ರನ್ನ, ಶ್ರೀ ಸುನಾಥ್ ದೇಶಪಾಂಡೆ ಅವ್ರನ್ನ, ಡಾಕ್ಟರ್ ರಮಾಕಾಂತ್ ಜೋಶಿ ಅವ್ರನ್ನ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಮೀರ್ ಜೋಶಿ ಅವರು ದಯವಿಟ್ಟು ಅವರನ್ನು ಕರ್ಕೊಂಡ್ಬಿಡು. ಕಾರ್ಯಕ್ರಮ ಪ್ರಾರಂಭ ಮಾಡೋದ್ರಿಂದ ಮೊದಲು ಧಾರವಾಡ ಆಕಾಶವಾಣಿಗೆ ವಿಶೇಷವಾಗಿ ಶ್ರೀ ಶರಣಬಸವ ಹೊಸೂಳಿ ಹಾಗೂ ಶ್ರೀಮತಿ ಮಂಜುಳಾ ಪುರಾಣಿಕರು ವಿಶೇಷ ಧನ್ಯವಾದಗಳನ್ನು. ಬೆಳಿಗ್ಗೆ 8:30 ಗಂಟೆಗೆ ಇವತ್ತಿನ ದಿವಸ ಸರಿಯಾಗಿ 50 ವರ್ಷದ ಕೆಳಗಡೆ ಆದಂಥ ಕಾರ್ಯಕ್ರಮವನ್ನು ಪುನರ್ನಿರ್ಮಿಸಿದರು. ಡಾಕ್ಟರ್ ಕೆ ಶರ್ಮಾ ಹಾಗೂ ಮುತ್ತೇಳಿ ನಾಗರಾಜರು ಅವರ ಸಂದರ್ಶನವನ್ನು ಮಾಡಿದರು. ಅಂಥ ಒಂದು ಸಂದರ್ಶನವನ್ನು ಕೇಳುವ ಅವಕಾಶವನ್ನು 50 ವರ್ಷದ ನಂತರ ಅಂದರೆ ಅರ್ಕಾಯುಗದನ್ನು ಹುಡುಕಿ ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿ ಆಕಾಶವಾಣಿಯ ಎಲ್ಲ ಅಧಿಕಾರಿ ವರ್ಗಕ್ಕೂ ತಾಂತ್ರಿಕ ವರ್ಗಕ್ಕೂ ನಾನು ಅನಂತ ಧನ್ಯವಾದಗಳನ್ನು ಕೊಡ್ತೇನೆ. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ಡಾಕ್ಟರ್ ಕೃಷ್ಣ ಕಟ್ಟಿಗಳು. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ಸ್ವಾಗತಿಸುವ ಪೂರ್ವದಲ್ಲಿ ಚೈತನ್ಯದ ಪೂಜೆಯ ಮೂಲಕ ಬೇಂದ್ರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ನಾಲ್ಕಪಂಕ್ತಿಯ 36ನೇ ಪದ್ಯ ಚೈತನ್ಯ. ಕ್ರಮ ಸಂಖ್ಯೆ ಹೇಳಿದಂತಂದ್ರೆ ಅಂಕಿ ಮತ್ತು ಸಂಖ್ಯೆಯ ಮೊದಲ ವ್ಯಕ್ತಿ ಬೇಂದ್ರೆ. 36ನ್ನ 63ಕ್ಕೆ ಕರ್ಕೊಂಡ್ಬರ್ರಿ, 94 36 ನಿನ್ನೆ ಬಿಟ್ಟಿದ್ದು ಯಾರ್ಯಾರಿಗೆ ಯಾಕೆ ಕ್ರಮಕ್ಕೆ ಬರ್ತಾವೆ. ಚೈತನ್ಯದ ಪೂಜೆ ನಡೆದಾಗ ನೋಡ ರಂಗಿ ಅಭಂಗದ ರಂಗಿ. ಚೈತನ್ಯದ ಪೂಜೆ ನಡೆದಾಗ ನೋಡ ತಂಗಿ ಅಭಂಗದ ರಂಗಿ. ಸೌಜನ್ಯ ಎಂಬುದು ಮೊದಲನೆಯ ಹೂವು, ಅರಳೋಣ ನಾವು ನೀವು. ಸೌಜನ್ಯ ಎಂಬುದು ಮೊದಲನೆಯ ಹೂವು, ಅರಳೋಣ ನಾವು ನೀವು. ಸಾಮರ್ಥ್ಯ ಎಂಬುದು ಗಲ್ಪತ್ರಿ, ಸಾಮರ್ಥ್ಯ ಎಂಬುದು ಗಲ್ಪತ್ರಿ. ಶಿವಗ ಅರ್ಪಿತ ಇರಲಿ ಖಾತ್ರಿ, ಶಿವಗ ಅರ್ಪಿತ ಇರಲಿ ಖಾತ್ರಿ. ಚೈತನ್ಯದ ಪೂಜೆ ನಡೆದಾಗ ನೋಡ ತಂಗಿ ಅಭಂಗ ತಂಗಿ. ಸತ್ಯ ಎಂಬುದು ನಿತ್ಯದ ದೀಪ, ಸತ್ಯ ಎಂಬುದು ನಿತ್ಯದ ದೀಪ. ಸುತ್ತೆಲ್ಲ ಅವನದೇ ರೂಪ. ಪ್ರೀತಿ ಎಂಬುವ ನೈವೇದ್ಯ, ಇದು ಎಲ್ಲರ ಹೃದಯದ ಸಂವೇದ್ಯ, ಇದು ಎಲ್ಲರ ಹೃದಯದ ಸಂವೇದ್ಯ. ಸೌಂದರ್ಯ ಧ್ಯಾನ ಎದೆಯಲ್ಲಿ, ಸೌಂದರ್ಯದ ಧ್ಯಾನ ಎದೆಯಲ್ಲಿ. ಅಸ್ಪರ್ಶ ಚಿನ್ಮಯದಲ್ಲಿ, ಅಸ್ಪರ್ಶ ಚಿನ್ಮಯದಲ್ಲಿ. ಆನಂದ ಗೀತ ಸಾಮವೇದ, ಆನಂದ ಗೀತ ಸಾಮವೇದ. ಸರಿಗಮ ನಾದ, ಸರಿಗಮ ನಾದ. ಚೈತನ್ಯದ ಪೂಜೆ ನಡೆದಾಗ ನೋಡ ತಂಗಿ ಅಭಂಗದ ಬೆಂಕಿ. ಉದ್ಧವ ಉದ್ಧವ ಹೇ ಮಂಗಲಮೂರ್ತಿ,
ಉದ್ಧವ ಉದ್ಧವ ಹೇ ಮಂಗಲಮೂರ್ತಿ ಮಮ ಆತ್ಮ ಪರಮಾತ್ಮ ಅಂತರಾತ್ಮ ಆತ್ಮ ಪರಮಾತ್ಮ ಅಂತರಾತ್ಮ ಘನವೋ ಘನ ನಿಮ್ಮ ಮಹಿಮ ಘನವೋ ಘನ ನಿಮ್ಮ ಮಹಿಮ ಚೈತನ್ಯದ ಪೂಜೆ ನಡೆದ ನೋಡ ತಂಗಿ ಅಭಂಗದ ತಂಗಿ ಬೇಂದ್ರೆನ ಬರೆದಂತಹ ಭಾವದ 2 ಸಾಲುಗಳನ್ನು ಓದ್ತೀವಿ. ಜಾಗತಿಕ ಸಾಮರ್ಥ್ಯಕ್ಕೆ ಸೌಜನ್ಯದ ಸಾಮರ್ಥ್ಯ, ಸತ್ಯದ ಪ್ರೀತಿ ಹಾಗೂ ಸೌಂದರ್ಯದ ಆನಂದ ಎಂಬ ಜೀವನ ಮೌಲ್ಯಗಳ ಆಚರಣೆ ಅವಶ್ಯ. ಇದರ ಸಿದ್ಧಿ ಆತ್ಮ ಅಂತರಾತ್ಮ ಪರಮಾತ್ಮ ಇವರು ಐಕ್ಯದ ದರ್ಶನ, ಚೈತನ್ಯ, ಎನರ್ಜಿ ಇದು ವಿಶ್ವವ್ಯಾಪಿ. ಇಷ್ಟು ಹೇಳಿದ ನನಗನಿಸ್ತದೆ ಬೇಂದ್ರೆ ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಮಧ್ಯೆ ಬರ್ತಾರ ಅಂತನೋ ಮನೋಭಾವದಿಂದ ಪದ್ಯವನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ವೈದಿಕ ಸಂಪ್ರದಾಯದಲ್ಲಿ ಯಾವ ದೇವತೆಯನ್ನು ಕುರಿತು ನಾವು ಮಾಡ್ತೀವಿ ಆ ದೇವತೆ ಆವಾಹನವನ್ನು ಮಾಡ್ತೀವಿ. ಆವಾಹಿಸಿ ಆವಾಹನ ಅಂತಕೊಂಡು ಹೇಳಿ ಒಂದು ಸಂಪ್ರದಾಯ. ಹಾಗೆ ಚೈತನ್ಯದ ಪೂಜೆಯ ಮೂಲಕ ಬೇಂದ್ರೆ ಅವರನ್ನ ಭಾವಚಿತ್ರದಲ್ಲಿ ನಾವು ನೀವು ಕೂಡಿ ಆವಾಹನ ಮಾಡಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ನನ್ನ ನಮನದ ಅಭಿಪ್ರಾಯ. ಇವತ್ತು ಆ ದೊಡ್ಡ ದಿವಸ ನನ್ನ ಹೊರಕಾರ ಈಗ ಹಂಗ ಕುಂಭಮೇಳದ ಇವರಲ್ಲಿ ಸತ್ತ ಅಡ್ವರ್ಟೈಸ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಓದಿದ್ದಾನೆ, ಕುಂಭಮೇಳಕ್ಕೆ ಯಾರ್ಯಾರು ಬರಬೇಕು ಅಂತ. ಹಾಗೆ ಈ ಚಿನ್ನದ ಹಬ್ಬಕ್ಕೆ ಯಾರ್ಯಾರು ಬರಬೇಕು ಅವರವರೇ ಬಂದಿರಿ. ಈ ಚಿನ್ನದ ಹಬ್ಬಕ್ಕೆ ಯಾರ್ಯಾರು ಬರಬೇಕಾಗಿತ್ತು ಅವರವರೇ ಬಂದಿರಿ. ಇದೊಂದು ಬದುಕಿನ ಕುಂಭಮೇಳ. ಜಿ.ಬಿ. ಜೋಶಿ ಮೆಮೋರಿಯಲ್ ಟ್ರಸ್ಟ್ ಧಾರವಾಡ. ಜಿ.ಬಿ. ಜೋಶಿ ಹೆಸರು ಯಾಕೆ ಹೇಳಿದೆ ಅಂತಂದ್ರೆ ಆ ಗೆಳೆಯರ ಗುಂಪನ್ನು ಮುಂದುವರಿಸಿಕೊಂಡು ಹೋದಂತಹ ಒಂದು ಪರಂಪರೆ ಇದ್ರೆ ಇವತ್ತಿನ ಮನೋಹರ ಗ್ರಂಥ ಮಾಡಬೇಕು. ನಾನು ಬಹಳ ಇದನ್ನ ಎದೆ ತಟ್ಟಿ ಹೇಳ್ತೀನಿ. ಸಂಭಾಜ್ ಜೋಶಿ ಅವರು ಮ್ಯಾಲಿನಲ್ಲಿ ವಿದ್ಯಾರ್ಥಿ ಹೈಸ್ಕೂಲಿಗೆ ಬರ್ತಿದ್ರು. ಅಲ್ಲೇ ಬಿ ಕುಲಕರ್ಣಿ ಅಂತ ಹೇಳಿ ದರ್ಬಾರ್ ಕುಲಕರ್ಣಿ ಅವರ ತಮ್ಮ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ನೋಡ್ಕೊತಿದ್ರು. ಶಂಭಾ ನಮ್ಗೆಲ್ಲ ಪ್ರಿಂಟಿಂಗ್ ಕೆಲಸ ವಿದ್ಯಾರ್ಥಿ ಹೈಸ್ಕೂಲ್ ಕೊಟ್ಟಿರ್ತಿದ್ರು. ಅವಾಗ ಒಂದು ಶಂಭಾ ಅವರದ್ದು ಸಾಕ್ಷ್ಯಚಿತ್ರ ಡಾಕ್ಯುಮೆಂಟ್ರಿ ಟಿ.ಎಸ್. ರಂಗ ಮಾಡಿದ ನಮ್ಮಲ್ಲಿ ಡಂಬಳ ಮತ್ತು ಜೀವೋ ಅದಕ್ಕೆ ಕೆಲಸ ಮಾಡಿದ್ರು. ಆ ಸಾಕ್ಷ್ಯಚಿತ್ರದಲ್ಲಿ ನಾನು ಯುವ ಶಂಭಾದ ಪಾತ್ರ ನಾನು ಮಾಡಿದೆ. ಒಂದು ಇದರಲ್ಲಿ ನನ್ನೊಂದು 6-7 ನಿಮಿಷದ ಪಾತ್ರ ವಿದ್ಯಾರ್ಥಿ ಹೈಸ್ಕೂಲ್ನಲ್ಲೇ ಶೂಟಿಂಗ್ ಆಗ್ತದೆ. ನಾನು ವಿದ್ಯಾರ್ಥಿ ಹೈಸ್ಕೂಲ್ನಾಗಿದ್ದಾಗ ಒಂದು ಅವರು ಶಂಭಾ ಹೇಳಿದ್ರು, ಗೆಳೆಯರ ಗುಂಪು ಎಲ್ಲಿ ಹುಟ್ಟು ಅಂತ ನಾನು ಜಾಗ ತೋರಿಸಿದ್ರು. ಗೆಳೆಯರ ಗುಂಪು ಹುಟ್ಟಿದ ಕ್ಲಾಸ್ ರೂಮು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದ. ಅದನ್ನ ಕಿವಿ ಹಾಕಿ ಅಲ್ಲೆಲ್ಲ ಕಡೆ ಸಾಮಾನುಗಳನ್ನ ಇಟ್ಟಿತ್ತು. ಅವ್ರು ಹೇಳಿದ ಮೇಲೆ ನಾ ಅದನ್ನೆಲ್ಲ ಸಾಮಾನು ತೆಗಿಸಿ ಅದಕ್ಕೆ ಸುಣ್ಣ ಹಚ್ಚಿ ನಾನು ಬಹಳ ದಿವಸ ಕೊಲೆ ಕೂಡ್ತಿದ್ದೆ. ಅದೇ ಕೊಲೆ ಕೂತು ನಾನು PhD ಕೆಲಸ ಮಾಡಿದ್ದೆ. ನಮಗೆ ಇವತ್ತಾದರೂ ಆ ಪುಸ್ತಕಗಳನ್ನು ಕಣ್ಣಿಗೆ ಓದಬೇಕು. ಬೇಂದ್ರೆ ಅವರು ಆ ಶಾಲೆಯ ವಿದ್ಯಾರ್ಥಿ ಮತ್ತು ಆ ಶಾಲೆಯಲ್ಲಿ ಶಿಕ್ಷಕ. ತಾವು ಬರೆದ ಕವನ ಸಂಕಲನ ಮೊದಲನೇ ಕೃತಿಯನ್ನು ಮಾರುವುದಕ್ಕಿಂತ ಪೂರ್ವದೊಳಗೆ ನಾನು ಕಲಿತ ಶಾಲೆಗೆ ಅಂತ ಸಹಿ ಮಾಡಿ ಕೊಟ್ಟಿದ್ದನ್ನು ನಾನು ನನ್ನ ಗ್ರಂಥಾಲಯದಲ್ಲಿ ನೋಡಿ ಅದನ್ನ ಇಟ್ಟುಕೊಂಡೆ ನನ್ನ PhD ಕೆಲಸಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಯಾವುದು ಸ್ಥಾನ ಮಹಿಳೆ ಅಂತ ಹೇಳ್ತೀವಿ ಅಧಿಷ್ಠಾನ. ಹಾಗೆ ಬೇಂದ್ರೆ ಅವರಿಗೆ ವಿದ್ಯಾರಣ್ಯ ಹೈಸ್ಕೂಲ್ ಅಂತಂದ್ರೆ ಪಂಚಪ್ರಾಣ. ಅಲ್ಲಿ ಹುಟ್ಟಿದಂತಹ ಗೆಳೆಯರ ಗುಂಪು ನಡ್ಕೋತ ಮನೋಹರ ಗ್ರಂಥ ಮೇಲೆ ಬಂದು ಅಟ್ಟದ ಮೇಲೆ ಕೂತ್ ಬಿಟ್ಟದ. ನಮ್ಮನ್ನೆಲ್ಲ ಮ್ಯಾಲಿನ ಮೇಲೆ ಅಲ್ಲೇ ಕರ್ಸ್ಕೊಂಡು ಆ ಗೆಳೆಯರ ಗುಂಪನ್ನ ಮುಂದುವರ್ಸ್ಕೊಂಡು ಹೋಗ್ಯದ. ಹೀಗಾಗಿ ಮನೋಹರ ಗ್ರಂಥ ಮಾಲೆ 3 ತಲೆಮಾರಿಗೆ ನಾನು ಗೌರವ ವಂದನೆಗಳನ್ನು ಹೇಳ್ತಾ ನಾವು ಹೀಗೆ ಮಾತಾಡ್ಕೋತ ಕೂತಾಗ ಮನೋಹರ ಗ್ರಂಥ ಮಾಲೆ ಹರಟಿ ಅಂತಂದ್ರೆ ನಾದದ ನವನೀತಿ ಇದ್ದಾಗ ಮಾತು ಮಾತು ಪತಿಸಿ ಬಂತು ನಾದದ ನಮ್ಮ ನೀತ ಬೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಆ ಮಾತುಕತೆ ಮಾಡಬೇಕಾದ್ರೆ ಈ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಡಂಬಳ ಮಾಸ್ತರ 80ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಗುರಾಜ್ ಕರ್ಜಿಗೆ ಬಂದಿತ್ತು. ಅವಾಗ ಈ ಬೇಂದ್ರೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ 4 ತಂತಿ ಚಿನ್ನದ ಹಬ್ಬದ ಬಗ್ಗೆ ಬಂತು. ನಮಗೆ ಇಸ್ವಿ ಗೊತ್ತಿತ್ತು, ಡೇಟ್ ಗೊತ್ತಿದ್ದಿದ್ದಿಲ್ಲ.
ನಾ ಹೇಳಿದೆ ಮನೆಗೆ ಹೋಗಿ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ ರೀ ಅಂತ ಹೇಳಿ ಮನೆಗೆ ಹೋಗಿ ನಾನು ಅವರಿಗೆ ಒಂದು ಮೆಸೇಜ್ ಹಾಕಿದೆ. ಅದು 8 ನವೆಂಬರ್ 1924 ಇವತ್ತು ವರ್ಷ ಆಗ್ತದೆ ಅಂತಂದ್ರೆ ಅವ್ರ ಸೈಟೇಷನ್ ಮೇಲೆ ಆ ಡೇಟ್ ಅನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ಟಿಪ್ಪಣಿ ಬರೆದಿದ್ದಾರೆ ಬೇಂದ್ರೆ ಅವರು ಪ್ರಶಸ್ತಿ ಸ್ವೀಕರಿಸಿದ ದಿನಾಂಕ ಅಂತ. ಅದು ನೋಡಿದ ಮೇಲೆ ಒಮ್ಮೆ ಸಮೀರನ್ ಜೊತೆಗೆ ನಮ್ಮ ನರೇಂದ್ರ ಜೊತೆಗೆಲ್ಲ ಡಿಸ್ಕಷನ್ ಮಾಡಿದಾಗ ಸಮೀರ್ ಅವತ್ತೇ ಹೇಳಿದ ಏನೇ ಆಗೋದಕ್ಕೆ ಅವತ್ತೊಂದು ಕಾರ್ಯಕ್ರಮ ಮಾಡಿದ್ರು. ಅದು ಸಂಕಲ್ಪ. ಆ ಸಂಕಲ್ಪದ ಫಲ ಇವತ್ತು ನಾವು ಈ 4 ತಂತಿ ಜನರ ಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಜಿ.ಬಿ. ಜೋಶಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ಮುಟ್ಕೋಟಿ ಮೆಮೋರಿಯಲ್ ಟ್ರಸ್ಟ್ ಎರಡೂ ಸಂಯುಕ್ತ ಆಶ್ರಯಗಳು. ಒಬ್ಬರಿಗೊಬ್ಬರು ಅವಿನಾಭಾವ ಸಂಬಂಧ. ಇವರಿಬ್ಬರು ಗೆಜ್ಜೆ ಬರ್ತಿದ್ದಾಗ ಎಲ್ಲೂ ಕತ್ತರಿಸ್ಲಿಕ್ಕೆ ಬರಂಗಿಲ್ಲ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾದಂತಹ ಎಲೆಮರೆಕಾಯಿ ಸುನಾಥ್ ದೇಶಪಾಂಡೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತು, ನಾವೆಲ್ಲೂ ನೋಡೇ ಇಲ್ಲಲ್ಲ ಈ ವ್ಯಕ್ತಿನ. ಆದ್ರೆ ಅವರು ಸಾಮಾಜಿಕ ಜಾಲತಾಣದ ಮುಖಾಂತರ ಸಲ್ಲಾಪ ಅನ್ನೋ ಬ್ಲಾಗ್ ಬರೀತಾರೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. 100 ಮಂದಿಯನ್ನ ಬೇಂದ್ರೆ ಓದಿಗೆ ಕರೆದುಕೊಂಡು ಬಂದವರು ಸುನಾಥ ದೇಶಪಾಂಡೆ. ಅದಕ್ಕೆ ನಾನು ಎಲೆಮರೆಕಾಯಿ ಅಂತಿಕೊಂಡು ಹೇಳಿ 6 ಗಳಿಸಿರ್ತಾರ, 12 ಸಫಲ ಮಾಡ್ತಿರ್ತಾರೆ. ಇದು ಜಗತ್ತಿನ ನಿಯಮ. ಆದ್ರೆ ಸುನಾಥ ದೇಶಪಾಂಡೆ ಎಂಥ ಮುಜುಗರ ಅನ್ಕೊಂಡಿದ್ವಿ ಫೋನ್ ಮಾಡಿ ಹೇಳಿದಾಗ. ಆದ್ರೆ ಅವ್ರ ಬ್ಲಾಗ್ಗಳನ್ನು ಓದ್ಬೇಕು. ಸಲ್ಲಾಪ ಅಂತ ಬ್ಲಾಗ್ ಬರೀತಾರೆ, ಅದ್ಭುತವಾದಂತಹ ಬ್ಲಾಗ್. ಅದರಲ್ಲಿ ನಿವೃತ್ತ ಇಂಜಿನಿಯರ್ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಮೀರಿ ಇರ್ತಕ್ಕಂಥದ್ದು ಬೇಂದ್ರೆ ಸಾಹಿತ್ಯ ಅಂತ ಒಳ್ಳೆ ಬ್ಲಾಗ್ ರೈಟರ್ ಸುನಾಥ ದೇಶಪಾಂಡೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನು ಮನ್ನಿಸಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈ ರಂಗಾಯಣದ ನಿರ್ದೇಶಕರು ಮತ್ತು ರಂಗಾಯಣದ ಆಡಳಿತಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಈರುವರನ್ನು ನಿಮ್ಮೆಲ್ಲರ ಪರವಾಗಿ ಅವರು ಈರುವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುನರ್ವಸು ಬೇಂದ್ರೆ ಅವರು ಬರಬೇಕಾಗಿತ್ತು, ಬರುವ ಸಾಧ್ಯತೆಗಳಿವೆ. ಅವರಿಗೂ ಸಹಿತ, ಯಾಕಂದ್ರೆ ಬೇಂದ್ರೆ ಮನೆತನದವ್ರು ಇರಲಿ ಅಂತ ನಮ್ಮ ಆಶಯ. ಹಾಗೆ ಅವರಿಗೂ ಆಹ್ವಾನ ಕೊಟ್ಟಿದ್ದೇವೆ, ಅವ್ರು ಬರಬಹುದು. ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದಕ್ಕಿಂತ ಮುಖ್ಯ ನಮಗೆ ರಮಾಕಾಂತ್ ಜೋಶಿ ರಾಮಣ್ಣ, ಈ ನವೋದಯ ಸಾಹಿತ್ಯದ ಎಲ್ಲ ಸಾಹಿತ್ಯಗಳನ್ನ ಅತ್ಯಂತ ಆತ್ಮೀಯವಾಗಿ ಬಲ್ಲವನು. ಸಾಹಿತ್ಯ ಎಷ್ಟು ಗೊತ್ತೋ ಸಾಹಿತ್ಯೇತರಲ್ಲೂ ಸಹಿತ ರಾಮಣ್ಣನಿಗೆ ಗೊತ್ತು. ವಾಮನ್ ಬೇಂದ್ರೆ ಮತ್ತು ರಮಾಕಾಂತ್ ಜೋಶಿ ಕೂಡಿ ಕೆಲಸ ಮಾಡಿದವರು, ಏಕೋಚರದ ಗೆಳೆಯರು. ಮತ್ತು ಆ ಎರಡೂ ಮನೆತನಕ್ಕೆ ಒಂದು ವಿನಾಭಾವ ಸಂಬಂಧ ಆಗ್ತಕ್ಕಂಥದ್ದಿತ್ತು. ಅಂತಹ ಒಂದು ಹಿರಿಯ ಕೊಂಡಿ ನಮ್ಮ ರಾಮಣ್ಣ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವನ ಉಪಸ್ಥಿತಿನೇ ಬಹಳ ಪ್ರಮುಖ. ಅಂತಹ ಉಪಸ್ಥಿತ ರಾಮಣ್ಣನಿಂದ ನಿಮ್ಮೆಲ್ಲರ ಪರವಾಗಿ, ಅದೇ ರೀತಿಯಾಗಿ ಪ್ರಬಂಧಗಳ ಮಂಡನೆ ಮಾಡತಕ್ಕಂಥ ಡಾಕ್ಟರ್ ಪ್ರಕಾಶ್ ಗರುಡ್, ಶಾನಲ್ ಜುಂಜುರವಾಡ್, ನಾನು ಡಾಕ್ಟರ್ ಕೃಷ್ಣ ಗಟ್ಟಿ ಮತ್ತು ಡಾಕ್ಟರ್ ಶ್ರೀರಾಮ್ ಭಟ್ರು ಬಂದಿದ್ದಾರೆ. ಅವರಿಗೂ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಹಿತ್ಯಾಸಕ್ತರು, ಬೇಂದ್ರೆಯವರ ಅಭಿಮಾನಿಗಳು, ಬೇಂದ್ರೆ ಸಾಹಿತ್ಯವನ್ನು ಆಸ್ವಾದಿಸುವವರು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಪತ್ರಿಕಾ ಮಾಧ್ಯಮದವರು ಬಂದಿದ್ದೀರಿ, ಎಲ್ಲರೂ ಬಂದಿದ್ದೀರಿ. ಹಿರಿಯರಾದಂತಹ ಕಲ್ಲೂರ್ ಸರ್ ಬಂದಿದ್ದಾರೆ. ಹಾಗೆ ಎಲ್ಲ ಹೆಸರುಗಳು ಪಟ್ಟಿ ಆಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.